ಯಾಕೆ ಹೇಳ್ಬೇಕಂತ ಬಂದು ಏನು ಮಾಡಿದೆ, ಆ ಪತ್ರಿಕಾಕರ್ತರು ನನ್ನ ಬಗ್ಗೆ ಏನು ಹೇಳ್ಯಾರ, ಈ ಮಿನಿಸ್ಟರ್ಸ್ ನನ್ನ ಬಗ್ಗೆ ಏನು ಹೇಳ್ಯಾರ ಅವನ್ನೆಲ್ಲ ಫ್ಲೆಕ್ಸ್ ಮಾಡಿಸಿದೆ. ಆ ಫ್ಲೆಕ್ಸ್ ಮಾಡಿಸ್ಬೇಕ ಮತ್ತು ನನ್ನ ರೆಕಾರ್ಡ್ ತೊಗೊಂಡು ಈ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೀತಾವೆ, ತಾಲೂಕು ಸಮ್ಮೇಳನಗಳು, ಜಿಲ್ಲಾ ಮಟ್ಟದ ಸಮ್ಮೇಳನಗಳು, ಆಮೇಲೆ ಚಾಲುಕ್ಯ ಉತ್ಸವ ನಡೀತಾವೆ, ಆಮೇಲೆ ಇಲ್ಲಿ ಆರ್ಟಿಕಲ್ಚರ್ ಈ ಯೂನಿವರ್ಸಿಟಿ ಐತಲ್ಲ ತೋಟಗಾರಿಕೆ ಮೇಳದೊಳಗೆ ಪ್ರತಿ ವರ್ಷಕ್ಕೊಮ್ಮೆ ಆದರೆ 3 ದಿವಸ ನನ್ನೆಲ್ಲ ಫ್ಲೆಕ್ಸ್ ಹಾಕಿ ಜನರಿಗೆ ತಿಳುವಳಿಕೆ ಕೊಡೋಕೆ ಅದು ಸುಮ್ಮನೆ 15-20 ಏನೈತಿ ಮೇಳಗಳನ್ನ ಹೇಳಿದೆ. ಮೇಳ ಮತ್ತೆ ಇದು ಆಗತ್ತೀಗ ಇವು ಅವ್ರು ಪತ್ರಗಳು ಬರಾಕತ್ತೀವಿ ಮಿನಿಸ್ಟರ್ಸ್ದು ಎಲ್ಲ. ಇಲ್ಲಿ ಮುದಾಸಿಯನ್ನವರು ಬಂದರು, ಸುರೇಶ್ ಅಳಗುಂದಿ ಅವರು ಬಂದರು, ಎಸ್.ಆರ್. ಪಾಟೀಲ್ ಬಂದರು, ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರಿದ್ರು ಅವ್ರು ಬಂದರು, ಎಸ್.ಕೆ. ಬೆಳ್ಳೂರವರು, ವಿಶ್ವಚಂದ್ರ ವಿದ್ಯಾಸಾಗರ ಚೇತಕೊಂಡು ಎಸ್.ಪಿ. ಅವರು, ಗೋವಿಂದ ಕಾರಜೋಳ ಸಾಹೇಬರು, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು, ಆನಂದ್ ಸಿಂಗ್ ಅವರು, ಕೃಷ್ಣ ಒಗೆನ್ ಅವರು, ಅಧ್ಯಕ್ಷರವರು ಸಹ, ಶಾಂತವ್ವ ಭೀಮಪ್ಪ ಇವರು, ಎಚ್.ವ. ಮೇಟಿ ಅವರು, ವಿಧಾನಸಭೆ ಬಾಗಲಕೋಟೆ, ಲಕ್ಷ್ಮೀಪತಿ ನಮ್ಮ ಡೈರೆಕ್ಟರ್ ಬೆಂಗಳೂರವರು, ಹೀಗೆಲ್ಲ ಭಾಳಷ್ಟು ಮಂದಿ ಸಂಕ್ರಾಂತಿ ಭಾಳಷ್ಟು ಮಂದಿ ಜಿಲ್ಲಾ ಸಂಖ್ಯಾ ಸಂಘದಕ್ಕೊಂದು 6 ಮಂದಿ ಹಾವೇರಿಯವರು, ಬೆಳಗಿನವರು, ಗುಲ್ಬರ್ಗ, ರಾಮದುರ್ಗ, ರಾಮನಗರ, ಯಾದಗಿರಿ, ಬಳ್ಳಾರಿ ಸಂಸ್ಥಾದರ ಸಹಿತ ಬರೋದು. ಹಿಂಗೆ ಸಾಕಷ್ಟು ಏನು ಭಯಂಕರ ಡಿಸ್ಟನ್ ಐತಿ ದೊಡ್ಡ ಇಷ್ಟೆಲ್ಲ. ಇವ್ರು ಹೆಡ್ ಮಾಸ್ಟರ್ SS ಮೀಟಿಂಗ್ಸ್ ಹೆಡ್ ಮಾಸ್ಟರ್ ದೇವ್ರುಗಳು ಅಂತ ಹೇಳಿದ್ರು. ಇಷ್ಟು ಮಂದಿ ಎಲ್ಲ ಭಾಳಷ್ಟು ಶಿಕ್ಷೆ ಕೊಡಕತ್ತಾನೆ. ಹಿಂಗಾಗಿ ಏನಾಯ್ತು, ರಿಟೈರ್ ಆದಾಗ ನಾ ಯಾಕೆ ಖಾಲಿ ಕೊಂಡ್ಬೇಕು ಅಂತ ತಿಳ್ಕೊಂಡ್ಕಾಸ ಎಲ್ಲೆಲ್ಲಿ ಹೈಸ್ಕೂಲ್ ನಡೀತಾವೆ ಬಂದು ಹಿಂಗೆ ನಾನು ಸ್ವಪ್ರೇರಣೆಯಿಂದ ಹೇಳ್ಕೊಂತಾನೆ ಹೊಸೇನಿ. ಈಗ ಇವತ್ತು ಆಗಾಗಲೇ ರೆಡ್ಡಿ ಮಾತುಗಳು ಹೇಳಿ ಬಂದೇನೆ ತೀರ್ಥಾಕ್ಷ ಹೇಳಿದ್ರೆ ಅದಕ್ಕೆ ಅಲ್ಲಿಂದ ಫೋನ್ ಮಾಡ ಇವರು ಇಲ್ಲಿ ಬರ್ರಿ ನಾವು ಹುಡುಗರನ್ನ ಇದು ಮಾಡ್ತೀವಿ ತಿಳ್ಕೊಂಡಿಲ್ಲ ಇಲ್ಲಿ ಒಂದು ಹೇಳ್ದಂಗೆ ಅದು. ಅದಕ್ಕೆ ಈ ವಿಚಾರ ಮಾಡಿರಿ, ಚಟ ಬಿಟ್ಟರೆ ಎಷ್ಟು ಉಳಿತಾಯ ಆಕತಿ, ಏನೇನಾಕತಿ, ಚಟ ಮಾಡಿ ಏನಾಕತಿ, ಲೆಕ್ಕ ಏನೇನಾಗತಿ. ಅದಕ್ಕೆ ಈ ಒಂದು ಧೈರ್ಯದ ಮ್ಯಾಗ ನಾನು ಏನು ಹೇಳ್ಬೇಕು ಅಂತಂದ್ರೆ ಒಬ್ಬರನ್ನ ತೋರಿಸಿರ ಅಂತ 16-11-19-77 17,729 ದಿವಸ ನಾನು ಲೆಕ್ಕ ತೋರಿಸ್ತೀನಿ. ಇದೇ ಥರ ಬರ್ದಾರ ಒಂದು ತಿಂಗಳು ಯಾರು ಬಂದಿದ್ದು ತೋರಿಸ್ರಿ. ಇದು ಯಾಕಂದ್ರೆ ನಾನು ಸಣ್ಣ ವಯಸ್ಸಿನಿಂದ ಬಂದಿದ್ದು ಅದು ಈಗ ನಡಕ್ಕೆ ಬರ್ದಾರ ಮಾಡೋಕ್ಕಾಗಲ್ಲ. ಅದಕ್ಕೆ ಮಾಡಿದ್ರೆ ನೀವು ಲಾಭ ಪಡ್ಕೊತೀರಿ, ಇಲ್ಲ ಅಂದ್ರೆ ಇಲ್ಲ. ಈಗ ಹೆಂಗೆ ನೀವು ಅಭ್ಯಾಸದೊಳಗೆ ಯಾರು ಕಷ್ಟಪಟ್ಟು ಓದಿ ಬರ್ತೀರಿ ಅವ್ರು ಫಸ್ಟ್ ಕ್ಲಾಸು ಆಮೇಲೆ ಸೆಕೆಂಡ್ ಕ್ಲಾಸ್ ನೀವು ನಂಬರ್ ವಾರ ಬರ್ತಿಲ್ಲ ಹಂಗೆ ನೀವು ಸ್ಟೇಟ್ ಅಭಿವೃದ್ಧಿ. ನಾನು ಯಾಕಂದ್ರೆ ಇನ್ನು ಈಗೇನೀಗ ಏನು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತಾರೆ, ಫಸ್ಟ್ ಬಂದವ್ರಿಗೆ ಬಹುಮಾನ ಕೊಡೋದು ಅದು ಮಾಡ್ತಾರಿಲ್ಲ. ಅದೇ ಥರ ನಾವು 1ನೇ ತರಗತಿ ಹಿಡಿದು 7ನೇ ತರಗತಿ ಕ್ಲಾಸಿಗೆ ಫಸ್ಟು, ಹೈಸ್ಕೂಲಿಗೆ 8th 9th 10th ಫಸ್ಟು. 10th ಫಸ್ಟ್ ಇದ್ದಾಗ ಈ ಬಹುಮಾನ ತೊಗೊಂಡ್ಕೊಂಡು ನಾನು 1984 ನಾನು ಯಾಕೆ ಹೈಸ್ಕೂಲಿಗೆ ಇದು ಬಹುಮಾನ ಇರಬಾರ್ದು ಅಂತ ತಿಳ್ಕೊಂಡು ಕ್ಲಾಸ್ ನಾನು 1984 ಇಲ್ಲಿ ತನಕ ಬಂದವರಿಗೆ ಏನು 8th ಫಸ್ಟ್ ಬಂದರೆ 9th ಫಸ್ಟ್ ಬಂದರೆ ಟೆಸ್ಟ್ ನಮ್ಮ ಅಮೌಂಟ್ 2,200 ಹಿಂಗೆ ಬಹುಮಾನ ಅಂತ ಬಂದೆ. ಅದೇ ಥರ ಒಂದು 5-6 ಕಡೆ ಇಡಾಕತ್ತಿದೆ, ಖುಷಿ ಕೊಡ್ತೈತಿ. ಇನ್ನೊಂದೇನಪ್ಪ ನನ್ನ ಇನ್ನಿತರ ಸಾಧನೆಗಳೇನಪ್ಪ ಅಂದ್ರೆ 1965 ಇಲ್ಲಿ ತನಕ ಚಹಾ ಕೊಡೋದಿಲ್ಲ. ನಾನು ಒಂದು 67 ಲೆಕ್ಕ ಬರೆಯೋಕ್ಕೆ ಪ್ರಾರಂಭ ಮಾಡಿದ್ದು. 1976 MSc ಪರೀಕ್ಷೆಯಲ್ಲಿ ಜಯಮಾಡ್ತಿದ್ದಂತ ಬಿಡ್ದೆ, ಅದು ನನ್ನ ವೈಯಕ್ತಿಕ ಅದು ಮೆಮೊರಿಗಾಗಿ 25/76 1 ರೂಪಾಯಿ ಖರ್ಚಿನ ಅಕ್ಕನ ಲಗ್ನ ಮಾಡಿಬಿಟ್ಟಿದ್ದು ನಾನು. ಇದು ಯಾರೋ ಎಲ್ಲರೂ ಕೇಳಿದ್ರಿ ಲಗ್ನ ಹೋಗ್ತಾರೆ 1 ರೂಪಾಯಿನ ಕೂಡ ಖರ್ಚಿಲ್ಲ ಅಂತ ಸಿಚುವೇಶನ್ ಬಂದು ಯಾರು ಒಂದು ಪೈಸಾ ಸಹಿತ ಅದೇ ಲಗ್ನ ಮಾಡಿಕೊಂಡೆ. ಅಂದ್ರೆ ಎಲ್ಲ ಅದಕ್ಕೆ ಒಂದು ಸ್ವಲ್ಪ ಕಾರಣಗಳದಾವೆ. 16/75 ದಿನಾಂಕ ಲೆಕ್ಕ ಬರಕತ್ತೀನಿ. 85ನೇ ಇಸ್ವಿಯಲ್ಲಿ 2 ಮಕ್ಕಳು ಶಸ್ತ್ರ ಚಲಿತಿರುತ್ತಲ್ಲ, ಅದ್ರ 25/2 ನಾನು ನಮ್ಮ ಮನೆಯವರು ದೇಹದಾನ ಮಾಡಿದ್ದೀವಿ ಕುಮಾರೇಶ್ವರ ಇದಕ್ಕೆ. ಮುಂದೆ 1981ನೇ ಇಸ್ವಿ ಇಲ್ಲಿವರೆಗೂ ಏರಿಯ ಮಟ್ಟ ಸ್ಕೂಲ್ ಕರೆದವರು ಹೋಮಾಗಿತ್ತೆ. 84ರಿಂದ 12ನೇ ಮಾರ್ಚ್ ರೆಡ್ಡಿ ತಿಮ್ಮಾಪುರವಾಗಿತ್ತೆ. ಅದಕ್ಕೆ 84ರಿಂದ ಇಲ್ಲಿವರೆಗೆ ಕನ್ನಡ ಶಾಲೆ ನಾವು ರೆಡ್ಡಿ ತಿಮ್ಮಾಪುರವಾಗಿತ್ತೆ. 2007ರಿಂದ AC ಬರ್ತದೆ ಚೆನ್ನಮ್ಮ ಶಾಲೆ ಕೆರಳಾಗಿ. 2013 ಸಜ್ಜರಿಸಿ ಪ್ರೌಢಶಾಲೆ ನಾವು ಬಾಲ್ಕೋಟಾಗಿ. 2008ರಿಂದ ಅಲ್ಲಿ ಉದ್ದಿಷ್ಟ ತರಗತಿಯನ್ನು ಕೊಟ್ಟೆ. 35 ವರ್ಷ ದೀಕ್ಷೆ ಬರೆದು 35 ವರ್ಷ ಪತ್ರ ಸ್ಟಾಕ್ ನಾನು ಕರೆದ. 35 ವರ್ಷದಲ್ಲಿ ಯಾರು ಕಟ್ಟಿಲ್ಲ ಯಾರು ಕಟ್ಟಿದ್ರೆ ಅವಶ್ಯ ಸ್ಟಾಕು
ಯೋಗಾಸನ ಮಾಡೋದು, ಪರಿಸ್ಥಿತಿಯನ್ನು ತೊಡಗಿಸಿಕೊಂಡಿದ್ದು, ಅಧ್ಯಾತ್ಮ ವಿಚಾರ ಸಮಸ್ಯೆಯನ್ನು ತೊಡಗಿಸಿಕೊಂಡು ಈಗ ಏನೈತಿ ಚಟಾಬಿಡಿ ಲೆಕ್ಕೈತಿ ಪ್ರಗತಿ ನೋಡಿ ನಾನು ಸಾರಾಕತ್ತೀನಿ. ಇಷ್ಟು ಇದು ಚಟಾಬಿಡಿ ಲೆಕ್ಕೈತಿ ಪ್ರಗತಿ ನೋಡಿ ಈಗ ಯಾರು ಚಾ ಕುಡಿದಾರ ಒಬ್ಬರದ ನೋಡ್ಕ ಒಟ್ಟು ಚಾ ಕುಡಿದ ತಪ್ಪು ಯಾರು ಇಲ್ಲ. ಇನ್ನಾಗಾರ ಬಿಡಾಕ್ ಪ್ರಯತ್ನ ಮಾಡೋರು ಅದರಿಂದ ಏನಾಗ್ತೈತೆ ಗುಟ್ಕಾ ತಿನ್ನೋದಾಗಲಿ ಅಥವಾ ತಂಬಾಕು ಹಾಕೋದಾಗಲಿ ಯಾರು ನಾವು ಇವತ್ತಿನಿಂದ ಬಿಡ್ತೀರ ಬರೇ ಹೆಂಗೆ ಆಡಿ ಮಾಡ್ತೀನಲ್ಲ ಆಗಿ ಏನೈತಿ ಆಡಿ ಮಾಡ್ಬಿಡ್ಬೇಕು ಅಂದ್ರೆ ನೀವು ಬಾಯ್ ಮಾಡ್ತೀರಿ ಏನಂತ ಹೇಳ್ರಿ ನಿಮಗೆ ಹಾನಿಕರ ಆಗುವಂತ ಮಾಡುವಂತ ಕೆಲಸ ನೀವ ಹೇಳಿ. ಯಾವಾಗ ಚಲೋ ಚಲೋ ತಿನ್ಬೇಕು, ಕಸ ತಿನ್ಬೇಕಂತಲ್ಲ. ಹೊಸನ ಮಾತು ಎನ್ನ ಕಾಲೇ ಕಂಬ ಹೌದಾ ದೇಹವೇ ದೇಗುಲ ಮತ್ ಬಸವನವರು ದೇಹವೇ ದೇವಾಲಯ ಅಂತಾರೆ. ದೇಹವೇ ದೇವಾಲಯ ಅಂತ ಅಂದಾಗ ಏನು ಹಾಕಿಲ್ಲ ಮತ್ತು ಕೆಟ್ಟ ಹಾಕಿಲ್ಲ, ಚುಟ್ಟ ಹಾಕಿದ್ವಿ, ಸೆಡ ಹಾಕಿದ್ವಿ, ಬೀಜ ಹಾಕಿದ್ವಿ, ಮತ್ತು ಸೇವಾಸಿಲ್ಲ ಏನಾಗುತ್ತೆ. ಮತ್ತು ನಾವು ಬಸವನವ್ರಿಗೆ ಸುಳ್ಳು ಹೇಳಿದಂಗೆ ಬಸವನವ್ರಿಗೆ ನಾನು ಕೇಳಲ್ಲ ಹೋಗಿ ಆ ದೇವ್ ತಿನ್ನುವುದಿಲ್ಲ ಅದು ಅದಕ್ಕೆ ಹೋಗಿ ಹೇಳಿದ್ದೆ ನಾವು ನೋಡಿದ್ರೆ ನಮ್ಮ ಮತ್ತು ನಾವು ಮಾಡೋ ಪದ್ಧತಿಗಳೆಲ್ಲ ಬರೀ ತದ್ಭುತವಾದ್ರು ಎಲ್ಲಿ ತಿನ್ನಿಸ್ಬೇಕು ಅಂತ ಬಿಡ್ತೀವಿ, ಎಲ್ಲಿ ತಿನ್ನಿಸ್ಬಾರ್ದು ನೋಡಿ. ಕೆಲಸವತ್ತಿನ ಹಾಕೊಂಡ್ಬಿಟ್ಟು ಕೆಟ್ಟ ಕೆಟ್ಟದ್ದು ಹೊರಗೆ ಹಾಕ್ಬಿಟ್ಟು ಕೆಟ್ಟ ಕೆಟ್ಟದ್ರೆ ಒಳಗೆ ಹಾಕಿ ಚಲೋದು ಹೊರಗೆ ಹಾಕಿ ಇನ್ಮ್ಯಾಗ ತಿಳ್ಕೊಬೇಕಿಲ್ಲ. ಇಡ್ಲಿ ಸೇವೆ ತಿಳ್ಕೊಳ್ತಿಲ್ಲ ಮಾಡಿದ್ವಿ ಇನ್ಮ್ಯಾಗ ಏನೈತಿ ಆದಷ್ಟು ಮಟ್ಟಿಗೆಲ್ಲ ಪ್ರಯತ್ನ ಮಾಡಿದೆ. ಪ್ರಯತ್ನ ಅಂದ್ರೆ ಮಾಡೇ ಮಾಡ್ತೀನಿ ಅನ್ನೋದಾದ್ರೆ ಮಾಡೇ ಮಾಡ್ತಿರ್ತೀನಿ ನಾನು. ಮುಂದಿನ ವರ್ಷ ನೀವು ಬರ್ತೀನಿ ಈ ಸಾಲಿಗೆ ಎಷ್ಟು ಮಂದಿ ನೀವು ಕೇಳ್ತಿದ್ದಾರೆ ಇರ್ತೀರಿ ಪಕ್ಕ. ಅದಕ್ಕೆ ಆದಷ್ಟು ಈಗ ನೀವು ಎಲ್ಲ ಶುದ್ಧ ಆಗಿ ಅಂತಂದ್ರೆ ಎಷ್ಟು ನಿಮ್ಗೆ ಆಗುತ್ತಪ್ಪ ಅಂತಂದ್ರೆ ಮಾತಾಡ್ಬೇಡಿ. ಇದು ನಾ ಹೇಳುದು ಎಲ್ಲಿ ಸಿಗುದಿಲ್ಲ, ಈಗ ಎಲ್ಲ ಸಿಗ್ತದೆ ಬೇಕಾದ ಯೂನಿವರ್ಸಿಟಿ ನೋಡ್ರಿ, ಎಲ್ಲೆಲ್ಲಿ ಬೇಕಾದ ತಿರುಗಾಡ್ಬೇಡಿ. ನಾ ಇದ್ದು ಹೇಳೋದು ಬರೀ ಬಾರಿ ಹೇಳ ಹೋಗುದಲ್ಲ. ಆ ಥರ ನಿಮ್ಮ ಜೀವನದಾಗ ಅಳವಡಿಸಿಕೊಂಡು ನಟ ಬಿಟ್ಟು ಲೆಕ್ಕ ಇಟ್ಟು ಪ್ರಗತಿ ಕಂಡು ಹೇಳಂತ ಮನುಷ್ಯ ತಿಳ್ಕೊಳ್ರಿ. ನೀವು ಹಂಗೆ ತಯಾರಾಗುತ್ತೆ. ಈ ಥರ ನೀವು ತಯಾರಾದ ಏನು ಅಂತಪ್ಪ ಅಂದ್ರೆ ನಿಮ್ಮ ಅಪ್ಪ ಅಮ್ಮಗೆ ಎಷ್ಟು ಖುಷಿ ಆಗುತ್ತೆ, ನಿಮ್ಮ ಸಹಪಾಠಿಗಳಿಗೆ ಎಷ್ಟು ಖುಷಿ ಆಗುತ್ತೆ, ನಿಮ್ಮ ಓಣಿ ಜನರಿಗೆ ಈಗ ಬೆಳ್ಕೊಂತ ಹೋಗಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ನಿಮಗೆ ನಿಮ್ಮ ಮನೆಯ ಪ್ರಸಿದ್ಧ, ಓಣಿ ಪ್ರಸಿದ್ಧ, ಊರಿಗೆ ಪ್ರಸಿದ್ಧ, ತಾಲೂಕಿಗೆ ಪ್ರಸಿದ್ಧ, ಜಿಲ್ಲಾ ಪ್ರಸಿದ್ಧ, ರಾಜ್ಯಕ್ಕೆ ಪ್ರಸಿದ್ಧ, ಭಾರತ ದೇಶಕ್ಕೆ ಪ್ರಸಿದ್ಧ, ಇಡೀ ವಿಶ್ವಕ್ಕೆ ಪ್ರಸಿದ್ಧ ಆಗ್ತೀರಿ ನೀವು. ಒಳ್ಳೆ ಮನುಷ್ಯರು ಯಾರಿಗೂ ಬೇಕಾಗಿಲ್ಲ, ಎಲ್ಲರಿಗೂ ಕೆಟ್ಟ ಮನುಷ್ಯ ಯಾರಿಗೂ ಬೇಡ. ನೀವು ಒಳ್ಳೇದಾಗಬೇಕು, ಕೆಟ್ಟ ಆಗ್ಬೇಕು. ಮತ್ತು ನಾವು ಒಳ್ಳೆಯದನ್ನ ಮಾಡಬೇಕು, ಒಳ್ಳೆಯದನ್ನ ಮಾತಾಡಬೇಕು, ಒಳ್ಳೆಯದನ್ನ ಪ್ರತಿಯೊಂದು ನಾವು ಒಳ್ಳೆಯದನ್ನ ಇರಬೇಕು. ಹಂಗಾಗಿ ಇವತ್ತಿನ ನಿಮಗೆ ಎಷ್ಟು ಸಾಧ್ಯ ಅಂತಂದ್ರೆ ಒಳ್ಳೆ ರೀತಿಯಿಂದ ಮಾತಾಡಬೇಕು. ಆತ್ಮ ಪರಮಾತ್ಮ ಆತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು? ಈಗ ನೀವು ಉಸಿರಾಡ್ತೀರಿ, ಈಗ ಉಸಿರಾಡ್ತೀರಿ, ಎಲ್ಲ ತಪ್ಪು ಮಾಡ್ತೀರಿ. ಎಲ್ಲಿಂದ ನಡೀತದೆ? ಮೂಗಿಂದ ಉಸಿರಾಡು, ಕಣ್ಣಿನಿಂದ ನೋಡುದು, ಕಿವಿಯಿಂದ ಕೇಳುದು, ಎಲ್ಲವೂ ನೀವು ಎಲ್ಲವನ್ನೂ ಮಾಡಕ್ಕೆ ಎಲ್ಲ ನಮ್ಗೆ ಶಕ್ತಿ ಇರ್ಬೇಕು. ನಿಮ್ಮ ಹತ್ರಕ್ಕೆ ಒಂದು ಚೈತನ್ಯ ಶಕ್ತಿ ಅಂತಾರೆ. ಮೈಂಡ್ ಅದು ಒಂದು ಪಾರ್ಟ್ ಆಗ್ತದೆ. ಮನಸ್ಸು ಬುದ್ಧಿ ಇವೆಲ್ಲ ಆಗ್ತದ ಆತ್ಮ ಅಂತಾರೆ. ಅದಕ್ಕೆ ಚೈತನ್ಯ ಸ್ವರೂಪ. ಈಗ ಮೈಂಡು ಆ ಚೈತನ್ಯೊಳಗೆ ಅದ್ರೊಳಗೊಂದು ಪಾರ್ಟ್ ಅದು. ಈಗ ಸತ್ ಮೇಲೆ ಜೀವ ಹೋತಂತ, ಜೀವ ಹೋತಂತ ಬರ್ತಾರಿಲ್ಲ.
ಜೀವ ಹೋದ್ರೆ ಎಲ್ಲಿ ಹೋಗ್ತದೆ ಯಾರಿಗೆ ಕಾಣ್ತದೆ? ಜೀವ ಹೋದ್ರೆ ಅದು ಯಾರಿಗೂ ಕಾಣೋದಿಲ್ಲ. ಅದು ಹೋತು, ಅದು ಹೋದ್ಮೇಲೆ ಶರೀರ ಏನಾಗ್ತೈತಿ? ನಿಶ್ಚೇಜ ಆಗುತ್ತೆ. ಹೌದು, ಅದು ಒಂದು ಇತ್ತಂತಂದ್ರೆ ಎಲ್ಲ ನಡೀತೈತಿ. ಹೆಂಗೆ ಕಾರ್ ಗಾಡಿ ಹೊಡಿಯೋದ ಚಾಲಕ ಹೋಗಿ ಕುಂತಂದ್ರೆ ಆ ಗಾಡಿ ಚಾಲೂ ಮಾಡಿದ್ರೆ ಹೋಗ್ತೈತಿ. ಅದು ನಿಂದಿರ್ಸಿದ್ರಪ್ಪ ಅಂತಂದ್ರೆ ಹೊರಗೆ ಬಂದಂತಂದ್ರೆ ಅದು ಗೆದ್ದು ಬಿಡ್ತೈತಿ. ಹಂಗೆ ಕಾರ್ ಗಾಡಿ ಒಳಗೆ ಹಂಗೆ ದೇಹ ಅನ್ನೋದು ಕಾರ್ ಗಾಡಿ ಇದೆ, ಅದರೊಳಗೆ ಆತ್ಮಶಕ್ತಿ ಆತ್ಮ ಅಂತ ಇರ್ತದಲ್ಲ, ಅದು ಅದ್ರ ಚಾಲಕ ಇದ್ದಂಗೆ. ಅದಕ್ಕೆ ನಮ್ಗೆ ಇಬ್ಬರು ತಂದೆಗಳು ಗೊತ್ತೈತೆ ನಿಮ್ಗೆ? ಇಲ್ಲ, ಇಬ್ಬರು ತಂದೆ ಇರ್ತದ್ರೆ ಆತ್ಮದ ತಂದೆ ಒಬ್ಬ ಬೇರೆ ಇದ್ದಾನೆ, ಶರೀರ ತಂದೆ ನಿಮ್ಮ ಅಪ್ಪಾರು. ಈ ಜಗತ್ತು ಶರೀರ ತಂದೆಗಳು, ಆತ್ಮದ ತಂದೆ ಪರಮಾತ್ಮ ಅಂತಾರೆ. ಇಡೀ ವಿಶ್ವದ ಎಲ್ಲ ಆತ್ಮಗಳ ತಂದೆ ಆ ಪರಮಾತ್ಮ. ಪರಮಾತ್ಮ ಮಾತ್ರ ಆತ್ಮದ ಜೊತೆ ಈ ಶರೀರಕ್ಕೆ ಬಂದು ಪಾತ್ರ ಮಾಡೋದಿಲ್ಲ. ನಿರಾಕಾರ ವಸ್ತು ಅಂತ ಪರಮಾತ್ಮದ ಹೋಗ ಹುಟ್ಟಿಲ್ಲ, ಸಾವಿಲ್ಲ, ನಿರಾಕಾರ ಮಾಡೋದಿಲ್ಲ. ಆದ್ರೆ ಎಲ್ಲ ರಚಯಿತ, ಸೃಷ್ಟಿಯ ರಚಯಿತ. ಅದಕ್ಕೆ ಎಲ್ಲ ಜನರು ಎಲ್ಲ ಜಾತಿಯವರು ಸಹಿತ ಅದು ಅವನನ್ನು ನೆನೆಸ್ತಾರೆ. ಒಂದೆಲ್ಲ ಅನಿಸ್ತೀನಿ ಏನಾಗ್ತದೆ, ಪರಮಾತ್ಮ ನನ್ನ ಕಾಪಾಡಪ್ಪ, ಶಿವ ನನ್ನ ಕಾಪಾಡಪ್ಪ. ಬೌದ್ಧ ಧರ್ಮದವರು ಹೇಳ್ತಾರೆ, ಎಲ್ಲರೂ ಅವನೇ ಕಾಪಾಡುತ್ತಾರೆ. ಹಂಗೆ ಪರಮಾತ್ಮ ಇರಲೇಬೇಕಲ್ಲ. ಮಕ್ಕಳು ಇದಾರೆ ಅಂದ್ರೆ ತಂದಿರಬೇಕು, ತಂದಿದ್ದು ಮಕ್ಕಳು. ಹಂಗೆ ಆತ್ಮದ ತಂದೆ ಅವ ಪರಮಾತ್ಮ. ಈಗ ದೇಹದ ತಂದೆ ಇವರು ಲೋಕಾಗಿರಲ್ಲ, ಇವರು. ಅದಕ್ಕೆ ತಿಳ್ಕೊಂಡು ಆಧ್ಯಾತ್ಮಿಕ ದೃಷ್ಟಿಯಿಂದ, ಲೌಕಿಕ ದೃಷ್ಟಿಯಿಂದ ಇರ್ತಿ ಈ ತಂದೆಗಳು, ಪಾರಲೌಕಿಕ ದೃಷ್ಟಿಯಿಂದ ಆತ್ಮದ ತಂದೆ ಪರಮಾತ್ಮ. ಇದಷ್ಟು ತಿಳ್ಕೊಂಡ್ರೆ ಸಾಕು. ಅದಕ್ಕೆ ನಾವು ಏನಪ್ಪ ಅಂತ ಅದಷ್ಟು ಮಟ್ಟಿಗೆ ನಾವು ಈ ದೇಹ ಅಲ್ಲ ಅಂತ ಪ್ರಾಕ್ಟೀಸ್ ಮಾಡಬೇಕು. ನಾನು ಆತ್ಮನಿದ್ದೇನೆ, ನಾನು ಚೈತನ್ಯ ಸ್ವರೂಪನಿದ್ದೇನೆ, ನಾನು ಅನಂತ ಸಾಗರಾತ್ಮಿದ್ದೇನೆ, ನಾನು ಕರುಣಾ ಸಾಗರಾತ್ಮಿದ್ದೇನೆ, ನಾನು ಶಾಂತಿ ಸಾಗರಾತ್ಮ. ಹಿಂದಿನ ಮಾಡಿ ನೀವು ಮಾಡ್ಕೊಂತ ಮಾಡ್ಕೊಂಡು ಹೋದಾಗ ನೀವು ನಿಮ್ಮ ವೃತ್ತಿಗೆ ಬಲ್ಲೆ ಹಾಕೋತ ಹೋಗ್ಬೋದು. ಅವಾಗ ಸಿಟ್ಟು ಸೆಡು ಮತ್ತೊಂದೆಲ್ಲ ಕಡಿಮೆ ಹೋಗುತ್ತೆ. ಅದಕ್ಕೆ ಜಸ್ಟ್ ಸಾಕಿ ಆತ್ಮ ಮತ್ತು ಪರಮಾತ್ಮ. ಇನ್ನು ದೇವ್ರ ಬಗ್ಗೆ ಅಂತ ತಿಳ್ಕೊಳ್ಬೋದು. ನಾವು 2 ನಿಮಿಷ ಹೇಳ್ತೀನಿ. ನೀವು ದೇವ್ರಂತ ಎದಕ್ಕಂತೀರಿ? ದೇವ್ರಂತ ಎದಕ್ಕಂತೀರಿ? ದೇವ್ರ ಬಾದ ಆ್ಯಕ್ಚುಲಿ ದೇವ್ರ ಬಾದ್ರಿ ನೀವು ದೇವ್ರಂದ್ರೆ ಏನು? ನಿಮಗೆ ಏನಪ್ಪ ಅಂದ್ರೆ ಈ ಸ್ಥೂಲ ದೇವ್ರು ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಅದಕ್ಕೆ ಪರಮಾತ್ಮ ಅರ್ಥ. ನಿಮ್ಮ ತಾಯಿನೇ ನಿಮಗೆ ದೇವರು ವ್ಯವಹಾರಿಕವಾಗಿ. ಹೌದಿಲ್ಲ? ನಿಮಗೆ ತಾಯಿನೇ ಯಾಕೆ ದೇವರು ಆದಪ್ಪ ಅಂತ ಹೇಳ್ರಿ. ಜನ್ಮ ಕೊಟ್ಟಕ್ಕೆ ಯಾಕೆ ಅವ್ರು ಉದಾರದಿಂದ ಬಂದಿರೋದಕ್ಕೆ ಅವರೇ ಅಲ್ಲ. ನೀವು ಫಸ್ಟ್ ಬಂದು ನೀವು ಕಲಿಸ್ತಾರೆ ನಿಮ್ಗೆ. ಆಕೆ ಪ್ರತಿಯರು ಅಪ್ಪ ಹಣ್ಣು, ಅಮ್ಮ ಹಣ್ಣು, ಅಪ್ಪನನ್ನು, ಇದನ್ನು ಮಾವ ಏನೆಲ್ಲನೂ ಕಲಿಸ್ಬೇಕು. ಅದಕ್ಕೆ ತಾಯಿಯೇ ಮನೆ ಮೊದಲ ಪಾಠಶಾಲೆ, ತಾಯಿಯೇ ಗುರು. ಎರಡನೇ ಏನಪ್ಪ ಅಂತಂದ್ರೆ ತಂದೆ. ಅದಕ್ಕೆ ಸಹಾಯ ಮಾಡಿದವಲ್ಲ, ಜೋಪಾನ ಮಾಡಕ್ಕೆ ತಂದು ಹಾಕೋದು, ಬಂದು ಹಾಕೋದು, ತಾಯಿ ಕಲಿಸೋದು ಎಲ್ಲ ಮಾಡ್ತಾರಿಲ್ಲ. ಮೂರನೇದಕ್ಕೆ ಈ ಜ್ಞಾನ ಕೊಡೋಕೆ ಇವು ಲೌಕಿಕ ಗುರುಗಳು ಬರ್ತಾರೆ. ಅದಕ್ಕೆ ನೀವು ಫಸ್ಟ್ ಏನು ಮಾಡಬೇಕು? ನಿಮ್ಮ ಮಾತಾಡಬೇಕು. ನಾ ಹೇಳಿದ್ದು ನೀವು ಕೇಳೋದಲ್ಲ, ನೀವು ಕೇಳೋದಿಲ್ಲ. ಅವ್ರನ್ನ ಬಾ ಮಾಡಕ್ಕೆ ನಾನು ಅವರೆಲ್ಲ ಕೇಳ್ತಾರೆ. ಈ ಟೈಮ್ನ ಹೋಗಿ ಸಿಗೋದಿಲ್ಲ. ಮತ್ತೆ ನೀವೆಲ್ಲ ಮಾತಾಡ್ಕೊಂಡ್ಬಿಟ್ರೆ ಸಿಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು? ತಾಯಿನ ಪೂಜಿಸಬೇಕು. ತಾಯಿನ ಪೂಜಿಸಬೇಕು. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ನಿಮ್ಮ ತಾಯಿ ಎಲ್ಲವನ್ನೂ ಮಾತಾಡಬೇಕು. ಊಟದ ಸಂರಕ್ಷಣೆ ಮಾಡೋದು, ಊಟ ಮಾಡೋದು, ಎಲ್ಲ ಏನು ಮಾಡೋದು, ತೊಳೆಯೋದು, ಎಲ್ಲ ದೊಡ್ಡದ ಸಾಯೋ ತನಕ ನೀವು ಕಾಳಜಿ ಮಾಡ್ತಾರೆ. ನೀವು ಯಾವ ದೇವರಿಗೆ ಹೋಗೋ ಏನು ಕಾಳಜಿ ಮಾಡೋವು? ಒಂದು ದಿವಸ ಕಾಳಜಿ ಮಾಡಿ ನೀವು ಹೇಳ್ಬಿಡ್ರಿ. ಫಾರ್ ಎಕ್ಸಾಂಪಲ್ ನೀವು ಹನುಮ ದೇವ್ರ ಬಗ್ಗೆ ಅಂತ ತಿಳ್ಕೊಳ್ರಿ. ಹನುಮಂತನಿಗೆ ಹೋಗ್ಬೇಕು ಅಂದ್ರೆ ಹನುಮಂತ ಬಾಪ ತಮ್ಮ ದೂರದಿಂದ ಬಂದು ನನಗೆ ಕಟ್ಟಿ ಕುದಿಸಿ ಒಂದು ಕಾಫಿ ಹಾಕ್ತಾನೆ, ಚಹಾ ಕುಡಿಸ್ತಾನೆ. ಅಥವಾ ಏನಾದ್ರು ಇಲ್ಲಿ ಯಾವತ್ತಿನ ವಿಚಾರ ಮಾಡೇನು? ಇದು ಒಂದೇ ಥರ ಎಲ್ಲ ದೇವರಿಗೆ ಹೋಗ್ತಾರೆ ನೀವು. ಅಂದರೆ ಜಗತ್ತಿನ ದೊಡ್ಡ ದೊಡ್ಡ ದೇವರಿಗೆ ಹೋಗಿ ಕೇಳಿ ಮಾತಾಡ್ತೀರಿ. ನಿಮ್ಮ ತಾಯಿ ಮಾತಾಡ್ತಿರಲಿಲ್ಲ, ಮಾತಾಡ್ಸಿದ್ರೆ ನಿಮ್ಗೆ ಆ ಯೋಗಾಕ್ಷೇಮ ನೋಡ್ತಾನಿಲ್ಲ, ಎಲ್ಲವನ್ನ ಅವ್ರು ನೋಡ್ತಾನಿಲ್ಲ. ಮತ್ತು ಇವ್ರು ಬಿಟ್ಟು ನೀವು ಅಲ್ಲಿ ಹೋಗ್ತೀರಪ್ಪ ಅಂತ ನಿಮ್ಮ ಯೋಗಕ್ಷೇಮ ನೋಡಿದ್ರೆ ಅವ್ರೆ ಮತ್ತೆ ಯಾಕೆ ಹೋಗ್ಬೇಕು?
ನೀವೇ ವಿಚಾರ ಮಾಡ್ರಿ, ನಾನಲ್ಲ. ವಿಚಾರ ಮಾಡ್ತಾರೆ, ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರೆ. ಅರ್ಧ ತಾಯಿ ತಂದಿನ ಬಿಟ್ಟು ಎಲ್ಲ ತಂದು ಹಾಕ್ಬಾರ್ತೀನಿ ಬಿಟ್ಟು ಅಲ್ಲಿ ಹೋದ್ರಪ್ಪ ಅಂತಂದ್ರೆ ಅವ್ರು ಏನು ಮಾಡಿದ್ರು? ಅವರು ಆ ದೇವರನ್ನು ನಿಜವಾಗಿ ದೇವರನ್ನ ಹೌದು ನಾವು ನಾವೇ ಮಾಡ್ಕೊಂಡಿದ್ದು ಮಾನವ ನಿರ್ಮಿತವೆಲ್ಲವೂ. ತಾಯಿಯನ್ನಾಕಿ ಏನಂದ್ರೆ ನಿಮ್ಗೆ ಹಾಡಿದ ಜೋಪಾನ ಮಾಡಿ ಹಾಕಿದ್ರೆ ಇದೀ ನೀವು ಸಾಮಾನ್ಯ ನಮಸ್ಕಾರ ಮಾಡಿ ಮಾಡಿಸಿ ಎಲ್ಲ ಮಾಡಿ. ಆದ್ರೆ ಆ ದೇವರುಗಳು ಏನಿದಾವೆ ನೋಡು, ಅದು ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ನೀನು ಸಜೀವ ಏನು ನಿರ್ಜೀವ? ನೀನು ಸಜೀವ. ಈ ಟೇಬಲ್ ಕಲ್ಲು, ಕಟ್ಟಿಗೆ, ಮಣ್ಣು, ಇವು ಮೂರು ಎದರಿಂದ ನಿರ್ಮಾಣ ಆಗ್ಯಾವು? ಕಟ್ಟಿಗೆ, ಕಲ್ಲು, ಇವು ದೇವರಿಂದ ನಿರ್ಮಾಣ. ದೇವರಂತ ಮಾಡಿದ್ರೆ ಕಟ್ಟಿಗೆ ದೇವರಂತ ಮಾಡ್ತಾರೆ, ಜಾಮವ ದುರ್ಗವಾಟ ನೀವ ಮಾಡ್ತಾರೆ, ಕಲ್ಲಿನ ದೇವರಂತ ಮಾಡ್ತಾರೆ, ಇವೆಲ್ಲ ಮಾಡ್ತಾರೆ. ಅವ್ರಿಗೆ ಏನಾರ ಜೀವನ ಮಾತಾಡ್ತಾರೇನ? ಮತ್ತು ಅದಕ್ಕೆ ಹೇಳ್ಬೇಡಿ, ನಿಮ್ಮ ತಾಯಿ ಕೂಡ ಮಾತಾಡ್ರಿ, ತಂಗಿ ಕೂಡ ಮಾತಾಡ್ರಿ, ಅರ್ಥಂಗೆ ಎಲ್ಲ ಬರಬೇಕು. ಯಾಕೆ ಏನಂತೀವಿ? ಜೀವದ ಚೇತನ ಎಲ್ಲ ಅದ. ಮತ್ತು ನೀವು ಚೇತನಕ್ಕೆ ಅಚೇತನಕ್ಕೆ ಹೋಗ್ತಿರಲ್ಲ, ಹೌದಿಲ್ಲ? ಮತ್ತು ನಾವು ತಿಳುವಳಿಕಿದ್ದಾವ ತಿಳುವಳಿಕಿಲ್ಲ ಇನ್ಮ್ಯಾಗ ತಿಳುವಳಿಕೆ ಬರಬೇಕು ನೋಡ, ಬರ್ಬೇಕು. ಜೀವಿತಾರ ಮಾಡಿ, ನೀವು ಸಹಾಯ ಮಾಡಿದವ್ರಿಗೆ ಮಾಡಿರಿ. ನಿಮ್ಮ ತಾಯಿನ ನೋಡ್ರಿ, ಆಯ್ತು ತಾಯಿ ತಂದು ನಿಮ್ಗೆ ಕ್ಷಮ ಮಾಡಿ ಸಾರಿ ಕಳಿಸಿ ಮಾಡಿ ಎಲ್ಲ ಥರ ಮಾಡ್ತಾರೆ, ಮಾತಾಡ್ತಾರೆ, ಹೌದಿಲ್ಲ? ದೇವ್ರಂದ್ರೆ ಈಗ ತಾಯಿಯೇ ದೇವರು. ಅದು ಸಾಕಾರ ಹೋಗ್ತಿರೋದು ಇನ್ನು ಆಧ್ಯಾತ್ಮಿಕ ದೇವ್ರ ಪರಮಾತ್ಮ ಹೇಳಿ ಭಾಳ ಅನುಭವ ತೆಗೆದು ನೋಡೋಣ. ಅದಕ್ಕೆ ನೀವು ಏನು ಮಾಡ್ಬೇಕು? ಈಗ ತಾಯಿಗೆ ಕೃಷ್ಣ ಕೊಡಬೇಕು, ತಾಯಿ ಶ್ರಮ ಮಾಡಬೇಕು, ತಾಯಿಗೆ ಹಣ ಕೊಡಬೇಕು, ಎಲ್ಲ ಥರ ಸೇವೆ ಮಾಡಬೇಕು. ದೇವ್ರ ನೀವು ಒಬ್ಬರ ದಿನ ನಿಮ್ಮ ತಾಯಿ ನಮಸ್ಕಾರ ಮಾಡಿದ್ದಾರಲ್ಲ, ಹೆಚ್ಚಿನ ತಾಯಿ ದಿನ ಸಾರಿ ಬರುವಂಗ ಹೋದ ಬಂದ ಹೋದ ಕೆಲಸ ಯಾವ ಸಾರಿ ಸೂರ್ಯನ ಪಾಠಶಾಲೆ ಸಂಜೆ ಪಾಠಶಾಲೆ ಹೇಳೋದು ಹೌದಿಲ್ಲ? ಯಾರು ಮಾಡಿಲ್ಲ, ಇನ್ಮ್ಯಾಗ ಮಾಡ್ರಿ. ಅಲ್ಲಿ ಬಸ್ ಇವತ್ತಿನಿಂದ ತಾಯಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಕೊಡ್ರಿ. ಮಾಡಿ ನನ್ನ ತಾಯಿನ ಜೀವಂತ ಸೇವಾ ಮಾಡಿ ದಿನ ಮಾಡಿದಾಗ ಈ ಸ್ಥಿತಿ. ನಮ್ಮ ಅಪ್ಪ ಇದ್ದಿದ್ರೆ ನಮ್ಮ ಅಪ್ಪರು ನಾವು ಹುಟ್ಟಿದ 28ನೇ ದಿವಸಕ್ಕೆ ತೀರ್ಕೊಂಡಾರ. ಅದಕ್ಕೆ ಫಸ್ಟ್ ತಾಯಿನ ಮಾಡಿ ಸೇರ್ತನ ಎಲ್ಲ ಥರ ಏನೈತಿ ಕಷ್ಟಪಟ್ಟು ಸಾಲ ಬೆಳೆಸಿ ಎಲ್ಲ ಸಾಲ ಅವ್ರು ತಾಯಿ ಸೇವಾ ಮಾಡಿ, ಗುರುಗಳ ಸೇವಾ ಮಾಡಿರಿ. ಅವಾಗ ಒಳ್ಳೆಯವರಾಗಿ ದೇವ್ರ ಬಗ್ಗೆ ತಿಳ್ಕೊಂಡೈತೆ, ಆತ್ಮ ಪರಮಾತ್ಮಗೆ ತಿಳಿತೆ, ಚಟುವಟಿಕೆ ತಿಳಿತೆ. ಇನ್ನು ಪೂಜೆ ಅಂತಾರೆ, ಪೂಜೆ ಪ್ರತಿ ಪೂಜೆ ಮಾಡೋದು ಮಾಡ್ಕೊಂಡು ಬೇಡ ಅನ್ನೋದಿಲ್ಲ. ಆದರೆ ಇದಕ್ಕಿಂತ ಹೆಚ್ಚಿನ ಒಂದು ಪೂಜೆ ಐತಿ. ಇವೆಲ್ಲದಕ್ಕಿಂತ ಹೆಚ್ಚಿನ ಪೂಜೆ ಏನಪ್ಪ ಅಂದ್ರೆ ಅಂತಃಕರಣವುಳ್ಳಂತಹ ಪ್ರಾಣಿಗಳಿಗೆ ಆನಂದ ಪಡಿಸುವುದು ಪೂಜೆ. ಏನು? ಅಂತಃಕರಣವುಳ್ಳಂತಹ ಪ್ರಾಣಿಗಳಿಗೆ ಆನಂದ ಪಡಿಸುವುದು ಪೂಜೆ. ಈಗ ನೀವು ಹೋಗುವಂತ ದೇವರಿಗೆ ಅಂತಃಕರಣ ಇದ್ದಾನೆ. ನಿತ್ಯ ವಸ್ತುವಾಗಿ ಏನೈತಿ? ಚೇತನದಿಂದ ಅಂತಃಕರಣದಿಂದ ಬರ್ತದೆ. ಚೇತನ ಆತ್ಮ ಆತ್ಮತತ್ವ ನಿನ್ನಲ್ಲಿ ಇತ್ತು, ಹೌದಿಲ್ಲ? ಅದು ನಿತ್ಯ ವಸ್ತು, ಅದು ಎಂಥ ಕಣ್ಣಲ್ಲಿ ಬರ್ತದೆ. ಮತ್ತು ಅದು ಪೂಜೆ ಮಾಡಿದ್ರೆ ಏನಾದ್ರು ಅರ್ಥಲ್ಲ. ಅದಕ್ಕೆ ಹೇಳೋದು ಸಜೀವ ವಸ್ತುಗಳಿಗೆ ಪ್ರಾಧಾನ್ಯ ಕೊಡ್ತೀವಿ. ನೀವು ನಿಮಗೆ ಪೂಜೆಯನ್ನು ಮಾಡೋದಕ್ಕೆ ಬೇಡ ಅಂತ ಅನ್ನೋದಿಲ್ಲ. ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಇವಂಟು ಸಜೀವ ವಸ್ತು. ಅವ್ರು ತಿನ್ನಿಸ್ತೀವಿ, ನೀವು ಹಾಗೆ ತಿನ್ನಿಸ್ತಾರೆ, ತಿನ್ನಿಸ್ತಾರೆ, ಸಣ್ಣ ತಿನ್ನಿಸಿ